ಫ್ರೆಂಡ್ಸ್, ನಿಮ್ಮ ಹತ್ರ ಜಿಯೋ, ಏರ್ಟೆಲ್ ಮತ್ತು ವಡಾಫೋನ್ ಸಿಮ್ ಕಾರ್ಡ್ ಇದ್ದರೆ ನೀವು ಇಲ್ಲಿ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡಬೇಕಾದ್ರೆ ಈ ಹೊಸ ಆಫರ್ ಮುಖಾಂತರ ನೀವು ಇಲ್ಲಿ ಪೋರ್ಟ್ನ ಮಾಡ್ಬೋದು. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ನಿಮಗೆ ಇನ್ನುಳಿದಂಥ ಟೆಲಿಕಾಮ್ ಕಂಪ್ನಿ ಸಿಮ್ ಕಾರ್ಡ್ನ ನೀವು ಇಲ್ಲಿ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡೋದು ಹೇಗೆ ಅಂತ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಇನ್ನು ಬಿ ಎಸ್ ಎನ್ ಎಲ್ಲಿ ಹೊಸದಾಗಿ ಏನೆಲ್ಲ ಒಂದು ಪೋರ್ಟ್ ಆಫರ್ ಬಂದಿದೆ ಅಂತ ನಿಮಗೆ ಅದನ್ನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು 2 ಮಿನಿಟಲ್ಲಿ ನೀವು ಇಲ್ಲಿ ಪೋರ್ಟ್ನ ಮಾಡ್ಬೋದು. ಅಷ್ಟೆಲ್ಲ ಫ್ರೆಂಡ್ಸ್, ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು 2 ಮಿನಿಟಲ್ಲಿ ನೀವು ಇಲ್ಲಿ ಪೋರ್ಟ್ನ ಮಾಡ್ಬೋದು. ಅದರ ಜೊತೆಗೆ ಯಾವ ಒಂದು ಟೆಲಿಕಾಮ್ ಕಂಪ್ನಿ ಇಲ್ಲಿ ನಿಮಗೆ ಪೋರ್ಟ್ ಆಫರ್ ಕೊಡ್ತಾ ಇದ್ದೀವಿ ಅಂತ ಅದನ್ನು ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಯಾವ ಕಂಪ್ನಿಯಿಂದ ನೀವು ಇಲ್ಲಿ ಪೋರ್ಟ್ ಮಾಡಬೇಕು ಅಂತಿದ್ದೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ಬನ್ನಿ ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನೇ ಅದು ಶುರು ಮಾಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನಿಮ್ಮ ನಂಬರ್ ನೀವು ಇಲ್ಲಿ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಅದರ ಟೆಲಿಕಾಮ್ ಕಂಪ್ನಿಯಿಂದ ನೀವು ಇಲ್ಲಿ ಪೋರ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಬಿ ಎಸ್ ಎನ್ ಎಲ್ಗೆ ನೀವು ಇಲ್ಲಿ 2 ಮಿನಿಟಲ್ಲಿ ನೀವು ಇಲ್ಲಿ ಪೋರ್ಟ್ನ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ ಜಿಯೋ, ಏರ್ಟೆಲ್, ವಡಾಫೋನ್, ಐಡಿಯಾ ಇಂಥ ಸಿಮ್ ಕಾರ್ಡ್ ಇತ್ತು ಅಂದರೆ ಅದರಲ್ಲಿ ಮಿನಿಮಮ್ ರೀಚಾರ್ಜ್ ಪ್ಲಾನ್ ಇರಬೇಕು. ಆವಾಗ ಮಾತ್ರ ಇಲ್ಲಿ ಪೋರ್ಟ್ ಆಗುತ್ತೆ. ಅಂದರೆ ಒಂದು ವೇಳೆ ಇಲ್ಲಿ ನಿಮ್ಮ ಹತ್ರ ಜಿಯೋ ಸಿಮ್ ಕಾರ್ಡ್ ಇದೆ ಅಂದರೆ ನೀವು ಇಲ್ಲಿ ₹189 ರೀಚಾರ್ಜ್ ಇರಬೇಕು. ಇನ್ನು ಏರ್ಟೆಲ್ ಸಿಮ್ ಕಾರ್ಡ್ ಇದೆ ಅಂದರೆ ನಿಮಗೆ ₹199 ರೀಚಾರ್ಜ್ ಇರಬೇಕು. ಅಥವಾ ವಡಾಫೋನ್ ಐಡಿಯಾ ಸಿಮ್ ಕಾರ್ಡ್ ಯೂಸ್ ಮಾಡ್ತಾಯಿದ್ರೆ ಅಂದರೆ ನಿಮಗೆ ₹199 ರೀಚಾರ್ಜ್ನ ಇರಬೇಕು. ಅಂದರೆ ಇದು ಮಿನಿಮಮ್ ರಿಕ್ವೈರ್ಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಅದರ್ ಟೆಲಿಕಾಮ್ ಕಂಪ್ನಿಯಲ್ಲಿ ಈ ಮಿನಿಮಮ್ ರೀಚಾರ್ಜ್ನ ಆಗಿರಬೇಕು. ಆವಾಗ ಮಾತ್ರ ನೀವು ಇಲ್ಲಿ ಬಿ ಎಸ್ ಎನ್ ಎಲ್ಗೆ ಅಥವಾ ಇನ್ನುಳಿದಂಥ ಟೆಲಿಕಾಮ್ ಕಂಪ್ನಿಗೆ ನೀವು ಇಲ್ಲಿ ಪೋರ್ಟ್ನ ಆಗ್ಬೋದು. ಅಷ್ಟೆಲ್ಲ ನೀವು ಇಲ್ಲಿ ಪೋರ್ಟ್ ಮಾಡಬೇಕು ಅಂತೀರ ಅಂದರೆ ನಿಮ್ಮ ಮೊಬೈಲಲ್ಲಿ ನೀವು ಇಲ್ಲಿ SMS ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ನೀವು ಕ್ಯಾಪಿಟಲ್ ಲೆಟ್ರಲ್ಲಿ ನೀವು ಇಲ್ಲಿ ಪೋರ್ಟ್ ಅಂತ ನೀವು ಇಲ್ಲಿ ಟೈಪ್ನ ಮಾಡಿ ನೀವು ಯಾವ ಒಂದು ನಂಬರ್ಗೆ ನೀವು ಇಲ್ಲಿ ಪೋರ್ಟ್ನ ಮಾಡಬೇಕು ಅಂತೀರ ಆ ನಂಬರ್ನ ಎಂಟ್ರನ್ನ ಮಾಡಿ ಇಲ್ಲಿ ನೀವು 1900ಗೆ ನೀವು ಇಲ್ಲಿ ಇದನ್ನು ನೀವು ಸೆಂಡ್ ಮಾಡಿದ್ರೆ ಸಾಕು. ನಿಮಗೆ ಇಲ್ಲಿ ರಿಪೀಟ್ ಆಗಿ ಒಂದು SMS ಬರುತ್ತೆ. ಈ ಮೆಸೇಜ್ ಕಳಿಸಿದ ಮೇಲೆ ನಿಮಗೆ ತುರಂತಾಗಿ ಇಲ್ಲಿ ನಿಮಗೆ UPC ಕೋಡ್ ಎಂದು ನಿಮಗೆ ರಿಟರ್ನ್ ಆಗಿ ಬರುತ್ತೆ. ಈ UPC ಕೋಡ್ ತಂದು ನೀವು ಇಲ್ಲಿ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗಿ ಅಥವಾ ಇಲ್ಲಿ ಅಂಬ್ರೆಲಾ ಇಟ್ಕೊಂಡು ಏನೋ ಸಿಮ್ ಕಾರ್ಡ್ ಏನು ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ. ಇನ್ನೊಂದು ಮೇನ್ ಸೂಚನೆ ಏನಂದರೆ ಅಥವಾ ವಾರ್ನಿಂಗ್ ಏನಂದರೆ, ಒಂದು ವೇಳೆ ನೀವು ಇಲ್ಲಿ ಪೋರ್ಟ್ನ ಮಾಡಿದ್ರೆ ಅಂದ್ಕೊಳ್ಳಿ, ಇಲ್ಲಿ ನಿಮಗೆ 90 ದಿವಸಗಳ ಕಾಲ ಅಂದರೆ 3 ತಿಂಗಳು ಏನಿದೆ ನಿಮಗೆ ಯಾವುದೇ ಅಂತ ಇನ್ನುಳಿದಂಥ ಕಂಪ್ನಿಗೆ ನೀವು ಇಲ್ಲಿ ಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು 90 ದಿವಸ ತನಕ ನೀವು ಇಲ್ಲಿ ಯಾವುದೇ ಅಂತ ಟೆಲಿಕಾಮ್ ಕಂಪ್ನಿಗೆ ನೀವು ಇಲ್ಲಿ ಮತ್ತೆ ರಿಟರ್ನ್ ಆಗಿ ಪೋರ್ಟ್ ಮಾಡಬೇಕು ಅಂತಿದ್ರೆ ಅಂದರೆ ಇಲ್ಲಿ ಯಾವುದೇ ಕಾರಣ ಕೂಡ ಇಲ್ಲಿ 90 ದಿವಸಗಳ ಕಾಲ ಇಲ್ಲಿ ಪೋರ್ಟ್ ಆಗೋದಿಲ್ಲ. ಇದು ಎಲ್ಲ ಕಂಪ್ನಿ ಕೂಡ ಅನ್ವಯ ಆಗುತ್ತೆ. ಇನ್ನು ಬಿ ಎಸ್ ಎನ್ ಎಲ್ ಆಫೀಸ್ಗೆ ನೀವು ಇಲ್ಲಿ ಹೋಗಿ UPC ಕೋಡ್ ಕೊಟ್ಟ ಮೇಲೆ ಅಲ್ಲಿ ಪೋರ್ಟ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ನೂ ಅದರ ಎಷ್ಟು ಚಾರ್ಜಸ್ನ ತೊಗೋಬೋದು ಅಂದರೆ ಇಲ್ಲಿ ನಿಮಗೆ ₹1 ಹಿಡ್ಕೊಂಡು ಇಲ್ಲಿ ನಿಮಗೆ ₹51ವರೆಗೂ ಇದು ನಿಮಗೆ ಇಲ್ಲಿ ಚಾರ್ಜ್ ಮಾಡೋದು ಚಾನ್ಸ್ ಇದೆ. ಇದು ಬಿ ಎಸ್ ಎನ್ ಎಲ್ ಆಫೀಸಲ್ಲಿ. ಅಷ್ಟೆಲ್ಲ ಇದು ಸ್ಟೇಟ್ ವೈಸ್ ಕೂಡ ಸಂಬಂಧಪಡುತ್ತೆ. ಅಷ್ಟೆಲ್ಲ ನೀವು ಪೋರ್ಟ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಿಮಗೆ 1 ತಿಂಗಳು ಫ್ರೀ ರೀಚಾರ್ಜ್ ಅದು ಸಿಗುತ್ತೆ. ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಸಿಗುತ್ತೆ, ಪರ್ ಡೇ 2 GB ಡಾಟಾ ಸಿಗುತ್ತೆ, 100 SMS ಸಿಗುತ್ತೆ ಹಾಗೂ 28 ದಿವಸ ವ್ಯಾಲಿಡಿಟಿ ಅನ್ನೋದು ಸಿಗ್ತಾ ಇದೆ. ಅಷ್ಟೇ ಇದರಲ್ಲಿ ನಿಮಗೆ ಫ್ರೀ ಸಿಮ್ ಕಾರ್ಡ್ ಕೂಡ ಸಿಗುತ್ತೆ. ಈ ಥರ ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು 2 ಮಿನಿಟಲ್ಲಿ ನೀವು ಇಲ್ಲಿ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ನ ಆಗ್ಬೋದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದರ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ಅಷ್ಟರಲ್ಲಿ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಗೂ ನಿಮ್ಮ ಇನ್ಸ್ಟಾ ಪೇಜಲ್ಲಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.